ಹಲೋ ಫ್ರೆಂಡ್ಸ್, ಇಲ್ಲಿ ತಾಲಿಪಟ್ಟಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೇನಿ. ಇಲ್ಲೇನ ರಾಗಿ ಹಿಟ್ಟಿನ ತಾಲಿಪಟ್ಟಿ ಮಾಡ್ಕೊಳತ್ತೇನೆ. ಈಗ ಮೊದಲಿಗೆ ರಾಗಿ ಹಿಟ್ಟೆಲ್ಲ ಹಾಕಿ ಸ್ವಲ್ಪ ಚಾಣಿಸ್ಕೊತೇನೆ. ಸ್ವಲ್ಪ ಭಾಳ ದಿವಸದಿತ್ತು, ಅದಕ್ಕೆ ಹಾಗಾಗಿ ಸ್ವಲ್ಪ ಚಾಣಿಸ್ಕೊಂಡೆ. ನಾವು ಸ್ವಲ್ಪ ತಿಂಗಳ ಬೇಯಿಸ್ತೇವೆ, ಇಲ್ಲಾಂದ್ರೆ ಕೊಂಡು ತೊಗೊಂಡಿರ್ತೇನೆ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳತ್ತೇನೆ. ಇದ್ರಾಗ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡೇನ. ಆಮೇಲೆ ಸ್ವಲ್ಪ ರವೆ, ಆಮೇಲೆ ಉಪ್ಪು. ಇಲ್ಲೇ ವೆಜಿಟೇಬಲ್ಸ್ನಾಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಮೂಲಂಗಿ ಮತ್ತು ಬೀಟ್ರೂಟ್ ಇಷ್ಟೆಲ್ಲ ಹಾಕ್ಕೊಂಡೇನಿ ಇದ್ರಾಗ. ಈ ಸರ್ತಿ ಕಾಸರಗೆ ಹೋಗಿದ್ವಲ್ಲ, ಎಲ್ಲ ಥರ ಪಲ್ಯ ಸಿಕ್ಕಿತ್ತು, ಸೊಪ್ಪನ್ನು ಎಲ್ಲ ಸಿಕ್ಕಿತ್ತಲ್ಲ, ಹಾಗಾಗಿ ಎಲ್ಲ ಥರ ಸೊಪ್ಪು ಸಿಕ್ಕರೆ ಹಿಂಗೆ. ಇದಕ್ಕೆ ನಾ ಸಬ್ಬಸ್ಗೆ ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡೇನಿ. ಇದು ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಅನ್ನಿಸ್ತೈತಿ. ಮತ್ತಷ್ಟೇ ಇದಕ್ಕೆ ಮೆತ್ತೆ ಪಲ್ಯನೂ ಹಾಕೋಬೋದು, ಪಾಲಕ್ಕು ಹಾಕೋಬೋದು. ಮತ್ತು ತಪ್ಪಲು ಉಳ್ಳಾಗಡ್ಡಿ ಸಿಕ್ಕರಂತೂ ಅದು ಭಾಳ ಚಲೋ ಹತ್ತೈತಿ. ಆಮೇಲೆ ಸ್ವಲ್ಪ ಖಾರ ಮಾಡಿಟ್ಟಿರ್ತೇವೆ ನಾವು, ಈ ಥರ ಹಸಿ ಖಾರ ಹಿಂಗೆ ಅದನ್ನ ಹಾಕ್ಕೊಳತ್ತೇನೆ. ಆಮೇಲೆ ಹಿಂಗೆ ಗಟ್ಟಿಯಾಗಿ ಹಿಟ್ಟನ್ನ ಅದ್ಕೊಂಡು ಇಟ್ಕೊಂಡೇನಿ. ಇದನ್ನು ತಟ್ಟೆ ಮಾಡ್ತೇನೆ. ಅರಿವಿನಾಗ ಹಾಕಿ ತಟ್ಟೆ ಮಾಡೋದು. ಇಲ್ಲಿ ನವಲ್ಕೋಸದ ಸಾಂಬಾರು ಮಾಡ್ಕೊಳತ್ತೇನೆ. ಇದು ಅರಿವಿ ಹಾಕಿ ಸ್ವಲ್ಪ ನೆನೆಕಿಟ್ಟ ಒಂದು ಅರ್ಧ ಗಂಟೆ ನೆನೆಸಿದ್ನಿ. ಆಮೇಲೆ ಇಲ್ಲಿ ತಾಲಿಪಟ್ಟಿ ಬಡಿಯತ್ತೇನೆ. ಹಿಂಗೆ ಅರಿವಿನಾಗ ಮಾಡ್ಕೋತೇವೆ. ಬೇಕಂದ್ರೆ ಸ್ವಲ್ಪ ತಿಳು ಮಾಡ್ಕೊಂಡು ಹಾಕ್ಬೋದು, ಬರ್ತಾವೆ. ನಮಗೆ ಹಿಂಗೆ ರೂಢಿ ಐತನಂತಲೇ ನಾವು ಹಿಂಗೆ ಮಾಡ್ಕೋತೇವೆ. ಇದು ರಾಗಿ ಹಿಟ್ಟಿನಾಗ ಮಾಡೇವಲ್ಲ, ಹೆಲ್ದಿನೂ ಆಗ್ತೈತಿ, ಮತ್ತೆಲ್ಲ ವೆಜಿಟೇಬಲ್ಸೂ ಅದಾವು. ಹಾಗಾಗಿ ಬ್ರೇಕ್ಫಾಸ್ಟಿಗೆ ಚಲೋ ಆಗ್ತೈತೆ ಅಂತ ಹೇಳಿ ಇದನ್ನ ಮಾಡ್ಕೊಂಡಿದ್ದೆ. ರಾಗಿ ಹಿಟ್ಟದ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ. ಹಿಂಗೆ ಅಕ್ಕಿ ಹಿಟ್ಲೇನ ವಿಶೇಷ ಮಾಡ್ಕೋತಿದ್ವಿ. ಭಾಳ ಟೇಸ್ಟಿ ಮತ್ತು ಚಲೋನೂ ಆಗಿದ್ದು. ಮತ್ತು 1-2 ತಿಂದ್ರೂ ಫುಲ್ ಹೊಟ್ಟೆ ತುಂಬ ಇರ್ತೈತೆ. ಯಾಕಂದ್ರೆ ರಾಗಿ ಸ್ವಲ್ಪ ಹೆವಿ ಆಗ್ತೈತಲ್ಲ, ಹಾಗಾಗಿ ತಿಂದ್ರೆ ಹೆಲ್ದಿನೂ ಆಗ್ತೈತಿ ಮತ್ತು ಸ್ವಲ್ಪ ಬೇಗ ಹಸುನೂ ಆಗಂಗಿಲ್ಲ ಈ ಥರ ತಿಂದ್ರೆ. ಹಿಂಗೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ಬೆಣ್ಣೆ ಹಚ್ಚಿ ಬಿಸಿ ಮಾಡ್ಕೊಂಡು ತಿನ್ನೋದು. ಶೇಂಗಾ ಚಟ್ನಿನೂ ಜೋಡಿ ತಿಂತೇವೆ ನಾವು. ಅದ್ರ ನವಲ್ಕೋಸು ಸಾಂಬಾರು ಮಾಡಿದ್ನಿ. ಇದಕ್ಕೆ ಹಿಂಗೆ ಸಣ್ಣ ಮಾಡ್ಕೊಂಡು ತೆಳ್ಳಗೆ ಬಡಿಬೇಕು. ಯಾಕಂದ್ರೆ ಸ್ವಲ್ಪ ದಪ್ಪ ಅದು ಅಂದ್ರೆ ಚೆಂದಂಗೆ ಬೇಯೋದಿಲ್ಲಲ್ಲ, ಹಾಗಾಗಿ ತೆಳ್ಳಗೆ ಬಡಿದ್ರೆ ಕ್ರಿಸ್ಪಿ ಮತ್ತು ಚೆಂದಂಗೆ ಬೇಯ್ತಾವೆ. ಹಂಗಾಗಿ ಉಳ್ಳಾಗಡ್ಡಿಯವರು ಸ್ವಲ್ಪ ಭಾಳ ಸಣ್ಣ ಕಟ್ ಮಾಡಬೇಕು. ಮತ್ತು ಮೂಲಂಗಿಯವ್ರು ತುರಿದಿರ್ತೇವಲ್ಲ, ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿದ್ರೆ ಚಲೋ ಆಗ್ತೈತಿ. ಇಲ್ಲೇ ನವಲ್ಕೋಸದ ಸಾಂಬಾರಿತ್ತು. ಆಮೇಲೆ ನಮ್ಮ ಮನೆಯವ್ರು ಹೊಂಟಿದ್ರಲ್ಲ, ಅವ್ರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಟೇನಿ. ಅವ್ರು ಹೇಳತ್ತಾರೆ ಚಲೋ ಆಗ್ಯಾವ ಅಂತೇಳಿ. ರಾಗಿ ರೊಟ್ಟಿ ಮಾಡೋಕ್ಕಿಂತ ಹಿಂಗೆ ಮಾಡಿದ್ರೆ ಎಲ್ಲ ಹಾಕಿ ಇದೊಂಥರ ರಾಗಿ ರೊಟ್ಟಿನ ನೋಡ್ತಿದ್ದೀನಿ ನಾ ಎಲ್ಲರೂ ಮಾಡ್ತೀರ, ಹಾಗಾಗಿ ನಾ ಈ ಥರ ಮಾಡ್ಕೊಂಡಿದ್ದು. ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೇನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಪೇಜ್ ಫಾಲೋ ಮಾಡ್ಕೊಂಡು ನೋಡಿರಿ. ಇಲ್ಲಿ ಶೇಂಗಾ ಚಟ್ನಿ ಸ್ವಲ್ಪ ಸಾರು ತಿನ್ನತೇನೆ. ಹಿಂಗಿತ್ತ ಇವತ್ತಿಂದ ಲಾಗ. ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಲಾಗನೆ.